ನಮಸ್ಕಾರ. ಓದು ಕರ್ನಾಟಕ ಕಾರ್ಯಕ್ರಮದ ಆನ್ಲೈನ್ ಡೇಟಾ ಎಂಟ್ರಿ ಪ್ರಕ್ರಿಯೆ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಅಂದ್ರೆ ಸ್ಯಾಟ್ಸ್ ಪೋರ್ಟಲ್ ಬಳಸಿ ವಿದ್ಯಾರ್ಥಿಗಳ ಅಸೆಸ್ಮೆಂಟ್ ಮಾಹಿತಿಯನ್ನ ನಿಖರವಾಗಿ ತುಂಬೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನು ಈಗ ನಾವು ಕಂಡುಹಿಡಿಯೋಣ. ನೋಡಿ, ಈ ಇಡೀ ಪ್ರಕ್ರಿಯೆಯನ್ನ ನಾವು ಒಂದು 6 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಮುಖ್ಯ ಶಿಕ್ಷಕರ ಕೆಲಸದಿಂದ ಹಿಡಿದು ನೋಡಲ್ ಶಿಕ್ಷಕರ ಡೇಟಾ ಎಂಟ್ರಿ, ವೆರಿಫಿಕೇಷನ್ ಮತ್ತು ಕೊನೆಗೆ ಕೆಲವು ಪ್ರಮುಖ ಸಲಹೆಗಳವರೆಗೂ ಒಂದೊಂದೇ ಹಂತವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣ. ಮೊದಲನೇ ಹಂತ, ಇದು ಮುಖ್ಯ ಶಿಕ್ಷಕರ ಜವಾಬ್ದಾರಿ. ಈ ಇಡೀ ಪ್ರಕ್ರಿಯೆಗೆ ಫೌಂಡೇಶನ್ ಹಾಕೋದೇ ಇಲ್ಲಿ. ನೋಡಲ್ ಶಿಕ್ಷಕರನ್ನ ಸರಿಯಾಗಿ ಅಸೈನ್ ಮಾಡೋದ್ರಿಂದಲೇ ಮುಂದಿನ ಎಲ್ಲಾ ಕೆಲಸಗಳು ಸುಲಭವಾಗತ್ತೆ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಲಾಗಿನ್ ಆಗೋ ರೀತಿ ಇಬ್ಬರಿಗೂ ಬೇರೆ ಬೇರೆ. ಮುಖ್ಯ ಶಿಕ್ಷಕರು ಶಾಲೆಯ STS ಯೂಸರ್ ನೇಮ್ ಹಾಕಿ ಲಾಗಿನ್ ಆಗ್ತಾರೆ. ಆದ್ರೆ ನೋಡಲ್ ಶಿಕ್ಷಕರು ಅವರ ಪರ್ಸನಲ್ KGID ಅಂದ್ರೆ ಅವರ ಟೀಚರ್ ID ಹಾಕಿ ಲಾಗಿನ್ ಆಗ್ಬೇಕು. ಇದನ್ನ ಮರಿಬೇಡಿ. ಮುಖ್ಯ ಶಿಕ್ಷಕರ ಕೆಲಸವನ್ನ ಈ ಫ್ಲೋ ಚಾರ್ಟ್ ಮೂಲಕ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನೋಡಿ, ಮೊದಲು ಲಾಗಿನ್, ಆಮೇಲೆ ಮೆನು ಸೆಲೆಕ್ಷನ್, ಆಮೇಲೆ ಟೀಚರ್ ಅಸೈನ್ಮೆಂಟ್, ಕೊನೆಗೆ ಲಾಗೌಟ್. ಸಿಂಪಲ್, ಈ 4 ಸ್ಟೆಪ್ಸ್ ಅಷ್ಟೇ. ಲಾಗಿನ್ ಆದ ತಕ್ಷಣ ಪೇಜ್ನ ಎಡಭಾಗದಲ್ಲಿ ಮೆನು ಇರುತ್ತೆ. ಅದರಲ್ಲಿ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿಂದನೇ ಮುಂದಿನ ಕೆಲಸ ಶುರುವಾಗೋದು. ಈ ಸ್ಕ್ರೀನಿನಲ್ಲಿ ಮೊದಲು ನೀವು 4 ಮತ್ತು 5ನೇ ಕ್ಲಾಸ್ಗೆ ಪಾಠ ಮಾಡೋ ಟೀಚರ್ ಹೆಸರನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪ್ರೋಗ್ರಾಮ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ಓದು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಮುಖ್ಯ ಶಿಕ್ಷಕರ ಕೆಲಸ ಮುಗೀತು. ಸರಿ, ಮುಖ್ಯ ಶಿಕ್ಷಕರು ತಮ್ಮ ಕೆಲಸವನ್ನ ಮುಗಿಸಿದ್ದಾರೆ. ಈಗ ಜವಾಬ್ದಾರಿ ನೋಡಲ್ ಶಿಕ್ಷಕರದ್ದು. ಅಸೆಸ್ಮೆಂಟ್ನ ನಿಜವಾದ ಡೇಟಾ ಎಂಟ್ರಿ ಆಗೋದು ಇಲ್ಲೇ. ನೋಡಲ್ ಟೀಚರ್ ಅವರ ಕೆಲಸದ ಫ್ಲೋಚಾರ್ಟ್ ಇದು ನೋಡಿ. ಹೆಡ್ ಮಾಸ್ಟರ್ ಅಸೈನ್ ಮಾಡಿದ್ಮೇಲೆ ಟೀಚರ್ ತಮ್ಮ KGID ಬಳಸಿ ಲಾಗಿನ್ ಆಗ್ತಾರೆ. ಆಮೇಲೆ ಮೆನು ಸೆಲೆಕ್ಟ್ ಮಾಡ್ತಾರೆ, ಕ್ಲಾಸ್ ಸೆಲೆಕ್ಟ್ ಮಾಡ್ತಾರೆ, ಡೇಟಾ ಎಂಟ್ರಿ ಮಾಡ್ತಾರೆ, ಕೊನೆಗೆ ಸೇವ್ ಮಾಡ್ತಾರೆ. ಇವೆಷ್ಟು ಸ್ಟೆಪ್ಸ್. ಇಲ್ಲಿ ಒಂದು ವಿಷಯವನ್ನ ನೆನ್ಪಲ್ಲಿಡಿ. ಒಂದು ವೇಳೆ ಮುಖ್ಯ ಶಿಕ್ಷಕರು ನಿಮ್ಮನ್ನ ನೋಡಲ್ ಟೀಚರ್ ಅಂತ ಅಸೈನ್ ಮಾಡಿಲ್ಲ ಅಂದ್ರೆ ನಿಮ್ಮ ಲಾಗಿನ್ನಲ್ಲಿ ಈ ಓದು ಕರ್ನಾಟಕ ಅಸೆಸ್ಮೆಂಟ್ ಅನ್ನೋ ಆಪ್ಷನ್ ಕಾಣಿಸೋದೇ ಇಲ್ಲ. ಸೊ ಮೊದಲನೇ ಹಂತ ಸರಿಯಾಗಿ ಆಗಿದ್ಯಾ ಅಂತ ಖಚಿತಪಡಿಸಿಕೊಳ್ಳಿ. ಓಕೆ, ಈಗ ಸ್ಟೂಡೆಂಟ್ ಲಿಸ್ಟ್ ಬರೋಕು ಮುಂಚೆ ನೀವಿಲ್ಲಿ ಕೆಲವು ಡೀಟೇಲ್ಸ್ ಕೊಡಬೇಕು. ಯಾವ ಕ್ಲಾಸ್ ಅಂದ್ರೆ 4ನೇ ಕ್ಲಾಸಾ 5ನೇ ಕ್ಲಾಸಾ? ಯಾವ ಅಸೆಸ್ಮೆಂಟ್, ಬೇಸ್ ಲೈನಾ, ಮಿಡ್ ಲೈನಾ ಅಥವಾ ಎಂಡ್ ಲೈನಾ? ಹಾಗೆ ಅಸೆಸ್ಮೆಂಟ್ ಮಾಡಿದ ದಿನಾಂಕವನ್ನ ಕ್ಯಾಲೆಂಡರ್ನಿಂದ ಸರಿಯಾಗಿ ಸೆಲೆಕ್ಟ್ ಮಾಡಿ. ಸರಿ, ಈಗ ಡೇಟಾ ಎಂಟ್ರಿ ಮಾಡೋ ಟೇಬಲ್ಗೆ ಹೋಗೋಣ. ಇದನ್ನ ಹೇಗೆ ತುಂಬೋದು ಅಂತ ಡೀಟೇಲ್ ಆಗಿ ನೋಡೋಣ. ಪ್ರತಿ ವಿದ್ಯಾರ್ಥಿಯ ಹೆಸರಿನ ಮುಂದೆ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಅಂದ್ರೆ ಬೇಸಿಕ್ ರೀಡಿಂಗ್, ನಂಬರ್ ರೆಕಗ್ನಿಷನ್, ಬೇಸಿಕ್ ಆಪರೇಷನ್ಸ್ ಹೀಗೆ. ಪ್ರತಿ ಒಂದ್ರಲ್ಲೂ ಆ ಮಗು ಯಾವ ಲೆವೆಲ್ನಲ್ಲಿದೆ ಅನ್ನೋದನ್ನ ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಒಂದು ಟಿಪ್ ಇದೆ. ಅಸೆಸ್ಮೆಂಟ್ಗೆ ಯಾರಾದ್ರೂ ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ರೆ ಮೊದಲು ಅವರ ಹೆಸರಿನ ಮುಂದೆ ಸ್ಯಾಂಪಲ್ ನಂಬರ್ ಕಾಲಂನಲ್ಲಿ AB ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದ ತಕ್ಷಣ ಆ ರೋ ಪೂರ್ತಿ ಫ್ರೀಸ್ ಆಗುತ್ತೆ. ಇದರಿಂದ ಡೇಟಾ ಎಂಟ್ರಿ ಬೇಗ ಆಗತ್ತೆ, ತಪ್ಪಾಗೋ ಚಾನ್ಸ್ ಕೂಡ ಕಮ್ಮಿ. ತುಂಬಾ ಮುಖ್ಯವಾದ ವಿಷಯ, ನೀವು ಎಂಟರ್ ಮಾಡಿದ ಡೇಟಾ ಎಲ್ಲವೂ ಹಾಗೆ ಇರಬೇಕು ಅಂದ್ರೆ ಆಗಾಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇರಿ. ಒಂದಷ್ಟು ಮಕ್ಕಳ ಡೇಟಾ ತುಂಬಿದ ತಕ್ಷಣ ಸೇವ್ ಮಾಡಿ, ಆಮೇಲೆ ಮುಂದುವರಿಸಿ. ಇಲ್ಲಾಂದ್ರೆ ಡೇಟಾ ಲಾಸ್ ಆಗಬಹುದು. ಸರಿ, ಡೇಟಾ ಎಂಟ್ರಿ ಆಯ್ತು. ಈಗ ಕೊನೆಯ ಹಂತ, ಮುಖ್ಯ ಶಿಕ್ಷಕರು ಇದನ್ನ ಹೇಗೆ ವೆರಿಫೈ ಮಾಡಿ ರಿಪೋರ್ಟ್ ಡೌನ್ಲೋಡ್ ಮಾಡ್ತಾರೆ ಅಂತ ನೋಡೋಣ. ಮತ್ತೆ ಮುಖ್ಯ ಶಿಕ್ಷಕರು ತಮ್ಮ STS ಯೂಸರ್ ಐಡಿಯಿಂದ ಲಾಗಿನ್ ಆಗ್ತಾರೆ. ಆಗ ನೋಡಲ್ ಟೀಚರ್ ಎಂಟರ್ ಮಾಡಿರೋ ಎಲ್ಲಾ ಡೇಟಾವನ್ನ ಅವರು ನೋಡಬಹುದು. ಎಲ್ಲವೂ ಸರಿ ಇದೆಯಾಂటే ಇಲ್ಲಿ ಚೆಕ್ ಮಾಡಬಹುದು. ಇದೊಂದು ರೀತಿ ಕ್ರಾಸ್ ಚೆಕ್ ಇದ್ದ ಹಾಗೆ. ಎಲ್ಲ ಸರಿಯಿದೆ ಅಂತ ಖಚಿತ ಆದ್ಮೇಲೆ ರಿಪೋರ್ಟ್ಸ್ಗಳನ್ನ PDF ಅಥವಾ ಎಕ್ಸೆಲ್ ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಶಾಲೆ ರೆಕಾರ್ಡ್ಗಾಗಿ ಇದನ್ನ ಪ್ರಿಂಟ್ ತೆಗೆದು ಇಟ್ಕೋಬಹುದು. ತುಂಬಾ ಸುಲಭ. ಮುಗ್ಸೋಕು ಮುಂಚೆ ಕೆಲವು ಕೊನೆಯ ಸಲಹೆಗಳು. ಇವುಗಳನ್ನ ನೀವು ಪಾಲಿಸಿದ್ರೆ ಯಾವುದೇ ತಪ್ಪುಗಳಾಗದಂತೆ ನೋಡ್ಕೊಳ್ಬೋದು. ದಯವಿಟ್ಟು ಗಮನ ಕೊಡಿ. ನೋಡಿ, ಇದನ್ನ ಮಾತ್ರ ಮರಿಲೇಬೇಡಿ. ಫೈನಲ್ ಸಬ್ಮಿಟ್ ಅಂತ ಒಂದು ಬಟನ್ ಇದೆ. ಅದನ್ನ ಒಮ್ಮೆ ಕ್ಲಿಕ್ ಮಾಡಿದ್ರೆ ಮುಗೀತು. ಆಮೇಲೆ ನೀವು ಒಂದಕ್ಷರವನ್ನು ಬದಲಾಯಿಸೋಕ್ಕಾಗಲ್ಲ. ಇದು ಪರ್ಮನೆಂಟ್. ಅದಕ್ಕೆ ಫೈನಲ್ ಸಬ್ಮಿಟ್ ಮಾಡೋಕ್ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಡೇಟಾ 100% ಸರಿ ಇದೆಯಾ ಅಂತ ಚೆಕ್ ಮಾಡ್ಲೇಬೇಕು.
ಎಲ್ಲ ಮಕ್ಕಳ ಡೇಟಾ ಚೆಕ್ ಮಾಡೋಕೆ ಒಂದು ಸುಲಭ ದಾರಿ ಇದೆ. ಪೇಜ್ನಲ್ಲಿ ಕೆಳಗಡೆ ಶೋ ಎಂಟ್ರೀಸ್ ಅಂತ ಇರುತ್ತೆ. ಅಲ್ಲಿ 500 ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಮಕ್ಕಳು ಲಿಸ್ಟ್ ಒಂದೇ ಪೇಜ್ನಲ್ಲಿ ಕಾಣಿಸುತ್ತೆ. ಇದರಿಂದ ಯಾರೂ ಮಿಸ್ ಆಗಿಲ್ಲ ಅಂತ ಖಚಿತಪಡಿಸ್ಕೋಬಹುದು. ಹಾಗಾದ್ರೆ ಈ ವಿವರಣೆ ಇಲ್ಲಿಗೆ ಮುಗೀತು. ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿವರಗಳು ನಾವು ದಾಖಲಿಸಿದಂತೆ ನಿಖರವಾಗಿವೆಯಾ? ಯಾಕಂದ್ರೆ ಇದು ಕೇವಲ ಒಂದು ಡೇಟಾ ಎಂಟ್ರಿ ಅಲ್ಲ, ಇದು ನಮ್ಮ ಮಕ್ಕಳ ಕಲಿಕೆಯ ನಿಜವಾದ ಪ್ರತಿಬಿಂಬ. ತಂಬೂರಿ ಮೀಟಿದವಾ ಭವಬ್ಧಿ ದಾಟಿದವಾ ತಂಬೂರಿ ಮೀಟಿದವಾ ಭವಬ್ಧಿ ದಾಟಿದವಾ